ನಿಮಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳು ಕಂಪೇರ್ ಟು ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಜ್ವಲಂತ ಸಮಸ್ಯೆಗಳು ಜಾಸ್ತಿ. ಅಲ್ಲಿ ನಿಮಗೆ ಅತಿವೃಷ್ಟಿನೂ ಜಾಸ್ತಿ, ಅನಾವೃಷ್ಟಿನೂ ಜಾಸ್ತಿ, ಬರಗಾಲ ಬರುತ್ತೆ, ಮಳೆ ವಿಪರೀತ ಬರುತ್ತೆ, ರೈತರ ಸಮಸ್ಯೆಗಳು ಜಾಸ್ತಿ. ಹಾಗಾಗಿ ಅಲ್ಲಿ ಆಮೇಲೆ ಈ ಕಡೆಗೆ ನಾವು ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಭಿವೃದ್ಧಿ ಕೂಡ ಅಲ್ಲೆಲ್ಲ ಕಡಿಮೆ. ಅಲ್ಲಿ ಅಭಿವೃದ್ಧಿ ಮಾಡಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋದು. ಹಾಗಾಗಿ ನನ್ನ ಪ್ರಕಾರ ಈ 10 ದಿನ ಏನಿದೆ, 10 ದಿನನೂ ಅವ್ರಿಗೆ ಮೀಸಲಿಡಿ, ಚರ್ಚೆ ಆಗ್ಲಿ. ನೀವಿಲ್ಲಿ ಮುಂಗಾರು ಅಧಿವೇಶನ, ಬೇಸಿಗೆ ಅಧಿವೇಶನ ಇಲ್ಲಿ ಮಾಡ್ಕೋತಿರಲ್ಲ, ಬಜೆಟ್ ಅಧಿವೇಶನ, ಅದನ್ನ ಇಲ್ಲಿ ಚರ್ಚೆ ಮಾಡ್ಕೊಳ್ಳಿ. ನಾನು ಹೇಳೋದು ಆಮೇಲೆ ರಾಜಕೀಯವಾಗಿ ಕಿತ್ತಾಡೋದೇನಿದ್ರು ಮೈಕ್ ಮುಂದೆ ಹೊರಗೆ ಕಿತ್ತಾಡೋದು ಇದೆಲ್ಲ ಇದ್ದೇ ಇದೆ. ಅದನ್ನ ಅಲ್ಲಿ ಹೋಗ್ಬಿಟ್ಟು ಮಾಡೋ ಒಂದೇ ಒಂದು ವ್ಯತ್ಯಾಸ ಏನಂದ್ರೆ ಅದು ಡಾಕ್ಯುಮೆಂಟೇಶನ್ ಆಗ್ಬಿಡುತ್ತೆ. ಸದನದ ಒಳಗಡೆ ಆಡೋ ಮಾತೆಲ್ಲ ಡಾಕ್ಯುಮೆಂಟೇಶನ್ ಆಗುತ್ತೆ, ಹೊರಗಡೆ ಆಗುತ್ತೆ. ನೋಡಿ, ನೀವು ನಾನು ಸುಮ್ಮನೆ ಬೇಸರದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ದಕ್ಷಿಣ ಕರ್ನಾಟಕದಲ್ಲಿ ನೀವು ಒಂದು ತಾಲೂಕ್ ಸೆಂಟರ್ಗೆ ಹೋಗಿ, ಒಂದು ತಾಲೂಕ್ ಸೆಂಟರ್ನಲ್ಲಿ ಬಸ್ ಸ್ಟ್ಯಾಂಡ್ ಎಷ್ಟು ಸುಸಜ್ಜಿತವಾಗಿದೆ ಗೊತ್ತಾ? ನೀವು ಕಲಬುರ್ಗಿ ಬಸ್ ಸ್ಟ್ಯಾಂಡ್ ಅನ್ನ ಕಣ್ಣಲ್ಲಿ ನೋಡಕ್ಕಾಗಲ್ಲ ಇವತ್ತಿಗೂ ಕೂಡ. ಕಲಬುರ್ಗಿ ಬಸ್ ಸ್ಟ್ಯಾಂಡ್ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ, ಅಷ್ಟು ವರ್ಷ ಅದೇ ನಾನು ಹೇಳ್ತಾ ಇರೋದು, ಆಯ್ಕೆ ಮಾಡಿ ಕಳಿಸ್ತಾರೆ. ಸೋಲಿಲ್ಲದ ಸರದಾರರಿದ್ದಾರೆ, 8 ಬಾರಿ 9 ಬಾರಿ ಗೆದ್ದವರಿದ್ದಾರೆ. ನೀವು ಏನೂ ಮಾಡಿಲ್ಲ. ಗದಗದ ಬಸ್ ಸ್ಟ್ಯಾಂಡ್ ನೋಡಿದಿರಾ ಹೆಂಗಿದೆ ಅಂತ? ಇಡೀ ರಾಜ್ಯದ ಬಗ್ಗೆ ಮಾತಾಡ್ತಾರೆ, ಜಿಲ್ಲೆಯಲ್ಲೇ ಏನೂ ಆಗಿಲ್ಲ ಅಂದ್ರೆ. ಜಿಲ್ಲಾ ಕೇಂದ್ರದ ಬಸ್ ಸ್ಟ್ಯಾಂಡ್ ಬನ್ನಿ, ನಾನು ಯಾರನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ, ಇನ್ ಜನರಲ್ ಹೊಳೆ ನರಸೀಪುರ ಬಸ್ ಸ್ಟ್ಯಾಂಡ್ ನೋಡಿ ಎಕ್ಸಾಂಪಲ್. ನೀವು ಹೊಳೆ ನರಸೀಪುರ ಬಸ್ ಸ್ಟ್ಯಾಂಡ್ ಎಷ್ಟು ಅದ್ಭುತವಾಗಿದೆ, ಒಂದು ತಾಲೂಕ್ ಸೆಂಟರ್. ಕೊಳ್ಳೇಗಾಲ ಬಸ್ ಸ್ಟ್ಯಾಂಡ್ ಒಂದು ತಾಲೂಕ್ ಸೆಂಟರ್, ಎಷ್ಟು ಅದ್ಭುತವಾಗಿದೆ ಗೊತ್ತಾ? ಅದು ತುಂಬಾ ಶಿಥಿಲಾವಸ್ಥೆಗೆ ಬಂದ್ಬಿಟ್ಟಿತ್ತು, ಅದನ್ನ ರೆಡಿ ಮಾಡಿದ್ರು. ಅಲ್ಲೂ ಕೂಡ ಕಲಬುರ್ಗಿನಲ್ಲಿ ಹಾಗೆ ಇದೆ, ರೆಡಿನೇ ಮಾಡಿಲ್ಲ ಯಾರು. ಆಸಕ್ತಿ ಇಲ್ಲ ಅನ್ಬೇಕಾ? ಮಹಿಳೆಯರಿಗೆ ಒಂದು ಶೌಚಾಲಯ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ, ಒಂದು ಶೌಚಾಲಯ, ಪುರುಷರ ಶೌಚಾಲಯ ಇಲ್ಲ ಅಲ್ಲೊಂದು. ಜನ ಆ ಕಡೆ ಎಲ್ಲೋ ಒಂದ್ ಕಡೆ ಹೋಗ್ತಾರೆ ಪಾಪ, ಗಂಡಸರು ಇದ್ರ ಕಡೆ ಎಲ್ಲ. ಎಂಥ ದುರವಸ್ಥೆ ಗೊತ್ತಾ? ನಾನು ಕಲಬುರ್ಗಿ ಅಂತಾನೆ ಹೇಳ್ತಾ ಇಲ್ಲ, ಗದಗದಲ್ಲಿ ಈ ಪರಿಸ್ಥಿತಿ ಇದೆ, ಹಾವೇರಿನಲ್ಲಿ ಈ ಪರಿಸ್ಥಿತಿ ಇದೆ. ನೀವು ಅದನ್ನ ಚರ್ಚೆ ಮಾಡಿ, ಅದನ್ನ ರೆಡಿ ಮಾಡಿ. ಇನ್ನು ಬೇಸಿಕ್ ನೀಡ್ಸ್ ಬಗ್ಗೆನೇ ಮಾತಾಡೋ ಹಂತದಲ್ಲಿ ನೋಡಿ, ಸ್ವಾತಂತ್ರ್ಯ ಬಂದ 80 ವರ್ಷ ಜೊತೆಗೆ ಬರ್ತಾ ಇದೀವಿ ನಾವು. ಇನ್ನು 2 ವರ್ಷ ಆದ್ರೆ ಇನ್ನು ಮೂಲ ಸೌಕರ್ಯದ ಚರ್ಚೆ ಮಾಡ್ತಾ ಇದೀವಿ. ಆಮೇಲೆ ನಿಮಗೆ ನೀರಾವರಿ ಜಮೀನುಗಳು ಉತ್ತರ ಕರ್ನಾಟಕ ಕಂಪೇರ್ ಮಾಡಿದ್ರೆ ದಕ್ಷಿಣ ಕರ್ನಾಟಕದಲ್ಲಿ ಸಮೃದ್ಧವಾಗಿದೆ. ಉತ್ತರ ಕರ್ನಾಟಕದ ರೈತರಿಗೆ ಇನ್ನೂ ನೀರಾವರಿ ಕಲ್ಪಿಸ್ಕೊಡಕ್ಕಾಗಿಲ್ಲ. ನಮ್ಮ ರಾಜ್ಯದಲ್ಲಿ ಸಣ್ಣ ನೀರಾವರಿಗೊಬ್ರು ಸಚಿವರು, ಜಲಸಂಪನ್ಮೂಲ ಸಚಿವರು, ನೀರಾವರಿ ಕಲ್ಪಿಸ್ಕೊಡಕ್ಕಾಗಿಲ್ಲ. ಶುದ್ಧ ಕುಡಿಯುವ ನೀರನ್ನ ಉತ್ತರ ಕರ್ನಾಟಕ ಕೊಡಕ್ಕಾಗಿಲ್ಲ ಇವ್ರ ಕೈಲಿ. ನಾವೇ ಸುದ್ದಿ ಮಾಡ್ತೀವಿ, 6 ಕಿಲೋಮೀಟರ್ 8 ಕಿಲೋಮೀಟರ್ ದೂರಕ್ಕೆ ಹೋಗ್ಬಿಟ್ಟು ಇವ್ರು ನೀರು ತರ್ತಾರೆ, ಕುಡಿಯೋ ನೀರನ್ನ ಅಂತಂದ್ಬಿಟ್ಟು. ದೂರ ನಡ್ಕೊಂಡು ಹೋಗ್ತಾರೆ ಪಾಪ. ವ್ಯತ್ಯಾಸಗಳು ನೋಡಿ. ಅದೇ ದಕ್ಷಿಣ ಕರ್ನಾಟಕಕ್ಕೆ ಬನ್ನಿ, ತುಂಬಾ ಚೆನ್ನಾಗಿದೆ ಡೆವಲಪ್ಮೆಂಟ್. ಯಾಕೆ ಈ ಮಲತಾಯಿ ಧೋರಣೆ? ಇದಕ್ಕೋಸ್ಕರನೇ ನೋಡಿ, ಆಗಿನೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿ ಅಂತ ಪತ್ರ ಬರೆಯೋ ಪರಿಸ್ಥಿತಿಗೆ ಬಂದಿದೆ. ಅದೇನು ಈಗಿನ ಹೊಸ್ತೇನಲ್ಲ, ಆಗ್ಲಿ. ಆದ್ರೂ ಕೂಡ ಏನ್ ಮಾಡ್ತಾರೆ ರಾಜಕೀಯ ನಾಯಕರಿಗೆ, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ಕೂಡ ಅಲ್ಲಿಂದ ಸತತವಾಗಿ ಗೆದ್ದು ಬರುವ ಜನಪ್ರತಿನಿಧಿಗಳಿಗೆ ಶೇಮ್ ಆಗಬೇಕು ಅಂತ ನಾನು ಹೇಳೋದು. ಅಲ್ಲ, ಅನುದಾನ ಸಿಕ್ಕಿಲ್ಲ ಅಂತಾರೆ, ಸಿಕ್ಕಾಗಿ ಏನ್ ಮಾಡ್ತಾರೆ? ಏನಪ್ಪ, ಅದು ಯಾರು ಜೇಬ್ಗೆ ಹೋಗುತ್ತೋ, ಯಾರು ತಿಂತಾರೋ, ಯಾರು ಬಿಡ್ತಾರೋ. ವೈಯಕ್ತಿಕವಾಗಿ ಮಾತ್ರ ಇವರು ಅಭಿವೃದ್ಧಿ ಹೊಂದಿದ್ದಾರೆ ಹೊರತು ರಾಜ್ಯದ ಜನರಿಗೆ